ನೀವು ಬರೀ ಯೋಚನೆ ಮಾಡ್ತಾ ಕೂರ್ತೀರಾ ಅಥವಾ ನಿಮ್ಮ ಜೀವನನ ಬದಲಾಯಿಸ್ಕೊಳ್ಳೋದಕ್ಕೆ ಮುಂದೆ ಹೆಜ್ಜೆ ಇಡ್ತೀರಾ? ನಮಸ್ಕಾರ ಸ್ನೇಹಿತರೆ, ಸಕ್ಸಸ್ ರೀಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಹೇಳಕ್ ಹೋಗ್ತಾ ಇರೋದು ಪುಸ್ತಕ ಅಮೆರಿಕದ ಪ್ರಖ್ಯಾತ ಮೈಂಡ್ ಸೆಟ್ ಕೋಚ್ ಆಗಿರುವಂತ ಮೇಲ್ ರಾಬಿನ್ಸ್ ಅವರು ಬರೆದಿರುವ ದ 5 ಸೆಕೆಂಡ್ ರೂಲ್ ಎಂಬ ಪುಸ್ತಕದ ಬಗ್ಗೆ ತಿಳಿದುಕೊಳ್ಳೋಣ. ಅವರು ಈ ಬುಕ್ ನಲ್ಲಿ ಹೇಳಿರೋ ಹಾಗೆ ಅವರ ಜೀವನದಲ್ಲಿ ಕೆಲವು ಸಮಯ ಅವರು ಬರೀ ಸಾಲಗಳು ಮತ್ತು ಡಿಪ್ರೆಷನ್ ಇಂದ ತುಂಬಾ ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಅವರು ಆ ಒಂದು ದಿನ ರಾಕೆಟ್ ಲಾಂಚ್ ಮಾಡೋ ಒಂದು ವಿಡಿಯೋವನ್ನು ನೋಡಿ ಅವರ ಜೀವನವನ್ನು ಬದಲಾಯಿಸಿಕೊಂಡ್ರು. ಹೌದು, ಅದು ಹೇಗೆ ಅಂತೀರಾ? ಅವ್ರು ಹೇಳಿರೋ ಈ ಪುಸ್ತಕದಲ್ಲಿ ಒಂದೊಂದಾಗಿ ನೋಡೋಣ. ಅವರು ಮೊದಲನೇ ಹಂತದಲ್ಲಿ ಹೇಳುತ್ತಾರೆ, ನೋಟಿಸ್ ದ ಫಸ್ಟ್ ಇನ್ಸ್ಟಿಂಕ್ಟ್, ಅಂದರೆ ಇದರ ಅರ್ಥ ಮನಸ್ಸಿಗೆ ಬರುವ ಒಳ್ಳೆಯ ಯೋಚನೆಗಳನ್ನು ಗಮನಿಸಿ ಮತ್ತು ಅದನ್ನು ಗುರುತಿಸಿ ಎಂದು ಹೇಳುತ್ತಾರೆ. ಹೌದು, ಉದಾಹರಣೆಗೆ ಬೆಳಿಗ್ಗೆ ನಾನು ರನ್ನಿಂಗ್ ಹೋಗಬೇಕು ಅನ್ಕೊಂಡಿರ್ತೀನಿ, ಮತ್ತೆ ನಾಳೆ ಬೆಳಿಗ್ಗೆ ನಾನು ಎದ್ದು ಓದಬೇಕು ಅನ್ಕೊಂಡಿರ್ತೀನಿ. ಇದೇ ರೀತಿಯಾಗಿ ನಮ್ಮ ದೇಹ ನಮಗೆ ಕೊಡುವಂತ ಒಳ್ಳೆಯ ಸಿಗ್ನಲ್ಗಳನ್ನು ನಾವು ಗಮನಿಸಬೇಕು ಮತ್ತು ಅದನ್ನು ಮಾಡಲು ನಾವು ತಯಾರಾಗಬೇಕು. ಲೇಖಕರು ಎರಡನೇ ಹಂತದಲ್ಲಿ ಹೇಳುತ್ತಾರೆ, ಕೌಂಟ್ ಬ್ಯಾಕ್ವರ್ಡ್, ಅಂದರೆ 5, 4, 3, 2, 1. ನೀವು 5ರಿಂದ 1ರವರೆಗೆ ಹಿಂದಕ್ಕೆ ಎಣಿಸಬೇಕು. ಹೌದು, ಈ ಒಂದು ಹಂತದಲ್ಲಿ ಲೇಖಕರು ನೀವು ಯಾವುದೇ ಕಷ್ಟದ ಕೆಲಸವನ್ನು ಮಾಡಲು ನೀವು 5ರಿಂದ 1ಕ್ಕೆ ಹಿಂದಕ್ಕೆ ಎಣಿಸಬೇಕು. ಸಡನ್ ಆಗಿ ಆ ಕೆಲಸ ಮಾಡಲು ಮುಂದೆ ಹೋಗಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಬ್ರೈನ್ ನಿಮಗೆ ಎಕ್ಸ್ಕ್ಯೂಸ್ ಕೊಡೋದನ್ನು ಕಡಿಮೆ ಮಾಡುತ್ತದೆ. ಇದರಿಂದ ನೀವು ಯಾವ ಕೆಲಸವಾದರೂ ಸಹ ಮಾಡಲು ನೀವು ತಯಾರಾಗ್ತೀರಾ ಎಂದು ಲೇಖಕರು ಈ ಒಂದು ಹಂತದಿಂದ ನಮಗೆ ಸಂದೇಶವನ್ನು ಕೊಡುತ್ತಾರೆ. ಲೇಖಕರು ಹಂತ 3ರಲ್ಲಿ ಹೇಳುತ್ತಾರೆ, ಮೂವ್ ಇಮಿಡಿಯೇಟ್ಲಿ. ಇದರ ಅರ್ಥ ತಕ್ಷಣವೇ ಆಕ್ಷನ್ ತೆಗೆದುಕೊಳ್ಳಿ. ಹೌದು, 5ರಿಂದ 1ರವರೆಗೆ ಎಣಿಕೆ ಮಾಡಿದ ತಕ್ಷಣ ನೀವು ಆ ಕೆಲಸ ಮಾಡಲು ಮುಂದಾಗಬೇಕು. ಕೌಂಟ್ ಮಾಡಿದ ತಕ್ಷಣ ನೀವು ತಡ ಮಾಡದೆ ತಕ್ಷಣ ಆಕ್ಷನ್ ತಗೊಳ್ಬೇಕು. ಉದಾಹರಣೆಗೆ ಹಾಸಿಗೆಯಿಂದ ಏಳ್ಬೇಕು ಎಂದು ಎಣಿಸಿದಾಗ 5ರಿಂದ 1ರವರೆಗೆ ಕೌಂಟ್ ಮಾಡಿದ ತಕ್ಷಣನೇ ಎದ್ದು ಬಿಡಬೇಕು. ತಕ್ಷಣವೇ ನಿಮ್ಮ ಮುಂದಿನ ಕೆಲಸವನ್ನು ಕೈಗೆತ್ತಿಕೊಳ್ಬೇಕು ಎಂದು ಈ ಒಂದು ಹಂತದಿಂದ ಲೇಖಕರು ನಮಗೆ ಸಂದೇಶವನ್ನು ಕೊಡುತ್ತಾರೆ. ಲೇಖಕರು ಹಂತ 4ರಲ್ಲಿ ಹೇಳ್ತಾರೆ, ರಿಪೀಟ್ ಡೈಲಿ, ಪ್ರತಿದಿನ ಅಭ್ಯಾಸ ಮಾಡಿ. ಹೌದು, ಕನ್ಸಿಸ್ಟೆನ್ಸಿ ಎಂಬುದು ಜೀವನದಲ್ಲಿ ತುಂಬಾನೇ ಮುಖ್ಯ. ಯಾವುದೇ ಒಂದು ಗುರಿಯನ್ನು ನೀವು ತಲುಪಬೇಕಾದ್ರೂ ಸಹ ನೀವು ಅದರಲ್ಲಿ ಪ್ರತಿನಿತ್ಯ ನೀವು ಶ್ರಮ ವಹಿಸಿ ಕೆಲಸ ಮಾಡಬೇಕು. ಅದರಿಂದಲೇ ನಿಮಗೆ ಗೆಲುವು ಸಾಧ್ಯ ಎಂದು ಲೇಖಕರು ನಮಗೆ ತಿಳಿಸುತ್ತಾರೆ ಮತ್ತು ಈ ರೀತಿ ಮಾಡುವುದರಿಂದ ನೀವು ಆ ಕೆಲಸದಲ್ಲಿ ಪರಿಣಿತಿಯನ್ನು ಹೊಂದುತ್ತೀರಿ ಎಂದು ಅವರು ಹೇಳಿದ್ದಾರೆ. ಕೊನೆಯದಾಗಿ ಈ ಪುಸ್ತಕ ನಮಗೆ ಕೊಡುವ ಸಂದೇಶಗಳೇನೆಂದರೆ, ಕೆಲಸ ಮಾಡುವುದರಿಂದ ನಮಗೆ ಮೋಟಿವೇಶನ್ ಸಿಗುತ್ತದೆ ಹೊರತು ಮೋಟಿವೇಶನ್ ಇಂದ ಕೆಲಸ ಆಗುವುದಿಲ್ಲ. ಹೌದು, ಧೈರ್ಯದಿಂದ ಆತ್ಮವಿಶ್ವಾಸ ನಮ್ಮಲ್ಲಿ ಹೆಚ್ಚುತ್ತದೆ ಮತ್ತು ಸಣ್ಣ ಕೆಲಸಗಳು ಕೂಡ ನಮ್ಮ ಜೀವನವನ್ನು ಬದಲಾಯಿಸುವಲ್ಲಿ ಸಹಕಾರಿಯಾಗುತ್ತದೆ. ಮತ್ತು ಬಹಳ ಜಾಸ್ತಿ ಯೋಚನೆ ಮಾಡುವುದರಿಂದ ನಮಗೆ ಸಿಗುವ ಅವಕಾಶಗಳು ನಮ್ಮ ಕೈ ತಪ್ಪಿ ಹೋಗುತ್ತವೆ. ಈ ಪುಸ್ತಕದಲ್ಲಿ ಲೇಖಕರು ಕೊನೆಯದಾಗಿ ಒಂದು ಮಾತು ಹೇಳುತ್ತಾರೆ, ನಮ್ಮ ಮೆದುಳು ಭಯ, ಸೋಮಾರಿತನ ಮತ್ತು ಓವರ್ ಥಿಂಕಿಂಗ್ ಇವುಗಳಿಂದ ನಮ್ಮನ್ನು ತಡೆದು ನಿಲ್ಲಿಸುತ್ತದೆ. ಆದರೆ ಆ 5 ಸೆಕೆಂಡ್ಗಳ ಆಕ್ಷನ್ ತೆಗೆದುಕೊಂಡರೆ ಜೀವನವೇ ಬದಲಾಗುತ್ತದೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡೋಣ. ಹಾಗೆ ಕೊನೆಯದಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು 5, 4, 3, 2, 1 ಎಂದು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.